ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ಫ್ರೈ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಅನ್ನದ ಜೊತೆ ರಸಮ್ ಜೊತೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಫಸ್ಟಿಗೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾಯ್ದಮೇಲೆ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಣ್ಣೆ ಹಾಕ್ಕೋಬೇಕು. ಆಮೇಲೆ ಹಸಿರು ಮೆಣಸಿನ್ಕಾಯಿ ಒಂದು 5 ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಇನ್ನೂ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಚಿಕನ್ ಹಾಕ್ಕೋಬೇಕು. ಚಿಕನ್ ಹಾಕ್ಕೊಂಡು 2-3 ನಿಮಿಷ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ಪೀಸಸ್ಗೂ ಜಿಂಜರ್ ಗಾರ್ಲಿಕ್ ಪೇಸ್ಟು ಅಂಟ್ಕೋಬೇಕು. ಆ ಥರ ಹುರ್ಕೋಬೇಕು. ಟೂ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೋಬೇಕು. ನಾನು 1 kg ಮಾಂಸ ತೊಗೊಂಡಿದ್ದೀನಿ, ಅದಕ್ಕೆ ಮೆಜರ್ಮೆಂಟಾಗಿ ಹೇಳ್ತೇನೆ. 2 ಟೇಬಲ್ ಸ್ಪೂನ್ ಸಾಲ್ಟು, ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪುಡಿ ಹಾಕಬೇಕು. ಹಾಕಿ ತಿರುಗಿಸ್ಬೇಕು ಚೆನ್ನಾಗಿ. ಮುಚ್ಚಿಡಬೇಕು ನೀರೆಲ್ಲ ಬಿಡೋ ತನಕ. ಈ ಚಿಕನ್ ಫ್ರೈಗೆ ಗರಂ ಮಸಾಲ ಹೆಂಗೆ ಮಾಡೋದಂತ ತೋರಿಸ್ತೀನಿ. 2 ಹಿಡಿ ಸಾಂಬಾರು ಬೀಜ, 30 ಲವಂಗ, 10-15 ಚಕ್ಕೆ ಚಿಕ್ಕ ಪೀಸಸ್ಸು, 2 ಏಲಕ್ಕಿ. ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಚೆನ್ನಾಗಿ. ಇವಾಗ ಇದು ಫ್ರೈ ಆಗಿದೆ. ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡಿಕೊಂಡು ಗರಂ ಮಸಾಲ ರೆಡಿ ಆಗುತ್ತೆ. ಗರಂ ಮಸಾಲ ಹಿಂಗೆ ಪುಡಿ ಮಾಡಿ ಇಟ್ಕೊಂಡ್ರೆ ನೀವು ಏನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಚಿಕನ್ನು, ಮಟನ್ನು, ತುಂಬ ಒಳ್ಳೆ ಸ್ಮೆಲ್ಲು, ಈಸಿನೂ. ಈಗ ತೆಗೆದು ನೋಡಬೇಕು. ನೀರೆಲ್ಲ ಬಿಟ್ಟಿದೆ. ಈಗ ಈ ವಾಟ್ರೆಲ್ಲ ಡ್ರೈ ಆಗೋ ತನಕ ಬಿಡಬೇಕು. ಓಪನ್ ಮಾಡಿ ಇಡಬೇಕು. ಕ್ಯಾಪ್ ಓಪನ್ ಮಾಡಿಟ್ರೆ ನೀರೆಲ್ಲ ಡ್ರೈ ಆಗುತ್ತೆ. ವಾಟ್ರೆಲ್ಲ ಫುಲ್ ಡ್ರೈ ಆಗಿದೆ. ವಾಟರ್ ಡ್ರೈ ಆಗಬೇಕು, ಇಲ್ಲಾಂದರೆ ಚಿಕನ್ ಸ್ಮೆಲ್ ಬರುತ್ತೆ, ಹೊಲಸಿದ ವಾಸನೆ ಬರುತ್ತೆ. ಈಗ ಆನಿಯನ್ನು ಮತ್ತು ಟೊಮೊಟೊ, ನಾನು 2 ಆನಿಯನ್, 2 ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ. ತೊಗೊಂಡು ಇನ್ನು ಫ್ರೈ ಮಾಡ್ಕೋಬೇಕು. ಹಿಂಗೆ ಫ್ರೈ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇಡಬೇಕು. ಟೊಮೊಟೊ, ಈರುಳ್ಳಿ ಎಲ್ಲ ಕಂಪ್ಲೀಟ್ ಬೇಯಬೇಕು. ಸಿಮ್ಮಲ್ಲಿ ಇಡಬೇಕು. ಸಿಮ್ಮಲ್ಲಿ ಇಟ್ಲಂದರೆ ತಳ ಹಿಡಿಯುತ್ತೆ. ಹಿಂಗೆ ಸಿಮ್ಮಲ್ಲಿ ಇಟ್ಟರೆ ಟೊಮೊಟೊ ಎಲ್ಲ ಬೆಂದಮೇಲೆ 2.5 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1 ಚಿಕ್ಕ ಸ್ಪೂನ್ ಜೀರಿಗೆ ಪುಡಿ. ಈಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ. ಗರಂ ಮಸಾಲ ಮತ್ತು ಒಂದು ಹ್ಯಾಂಡ್ಫುಲ್, 1 ಕೈ ಫುಲ್ಲು ಕೊತ್ತಂಬರಿ ಸೊಪ್ಪು. ಎರಡು ನಿಮಿಷ ಮಿಕ್ಸ್ ಮಾಡಿ ಅಂದರೆ ಚಿಕನ್ ಫ್ರೈ ರೆಡಿ ಆಗುತ್ತೆ.
ಈ ಚಿಕನ್ ಡ್ರೈ ಅನ್ನ ತಿಳಿ ಸಾರು ಜೊತೆ ಬೇಳೆ ಸಾರು ಜೊತೆ ಟೊಮೊಟೊ ಪಪ್ಪು ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಚಿಕನ್ ಡ್ರೈ ಅನ್ನ ತಿಳಿ ಸಾರು ಜೊತೆ ಬೇಳೆ ಸಾರು ಜೊತೆ ಟೊಮೊಟೊ ಪಪ್ಪು ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ.